ಹಿಂದೆ ನಮ್ಮ ಭಾರತ ರಾಷ್ಟ್ರವನ್ನ ಭಿಕ್ಷುಕ ರಾಷ್ಟ್ರ, ಪುಂಡರ ರಾಷ್ಟ್ರ, ಹವಾಡಿಗರ ರಾಷ್ಟ್ರ ಅಂತೇಳಿ ಕರಿತಿದ್ರು. ಆದ್ರೆ ಇಂದು ಭಾರತವನ್ನ ವಿಶ್ವಗುರುವನ್ನಾಗಿ ಇಡೀ ಪ್ರಪಂಚ ನೋಡುತ್ತದೆ. ಒಳ್ಳೆ ಮೋದಿಜಿನೇ ಅಷ್ಟೇ. ಕೋಮುವಾದಿ ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ. ರಾಷ್ಟ್ರದ ಹಿತಾಸಕ್ತಿ ಮುಖ್ಯ. ರಾಷ್ಟ್ರದ ಹಿತಾಸಕ್ತಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಲೇಬೇಕು, ಅನಿವಾರ್ಯತೆ, ಅದನ್ನ ಅವ್ರು ಮಾಡ್ತಾ ಇದ್ದಾರೆ. ಖಂಡಿತ ಇದು ಕೋಮುವಾದಿ ಸರ್ಕಾರ ಅಲ್ಲ ಸರ್. ಅವ್ರು ಯಾವ ಕಾರ್ಯಕ್ರಮ ಮಾಡಿದ್ರು, ಜನಗಳಿಗೆ ಯಾವ ಹಿತದೃಷ್ಟಿಯಿಂದ ಅವ್ರ ಆಯೋಜನೆ ಮಾಡಿದ್ರು, ಅವ್ರು ಎಲ್ರಿಗೂ ಸೇರಿನೇ ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತೂ ಬೇರೆ ಬೇರೆ ಮಾಡ್ಲಿಲ್ಲ. ನರೇಂದ್ರ ಮೋದಿಜಿಯವರು ತಾವು ಅಧಿಕಾರಕ್ಕೆ ಬರ್ತಕ್ಕಂಥ ಹಿಂದಿಗೂ ಕೂಡ ರಾಮ ಜನ್ಮಭೂಮಿ ನಮ್ಮ ಹಕ್ಕು, ಅದನ್ನು ಮಾಡ್ತೀವಿ ಅಂತಕ್ಕಂಥ ಮನೋಭಾವನೆಯನ್ನು ಉಳ್ಳವರಾಗಿದ್ದಾರೆ. ದೇವರ ಕಾರ್ಯಕ್ರಮಕ್ಕೂ ರಾಜಕೀಯ ಬೆರೆಸಬಾರ್ದು ಯಾವತ್ತೂ. ಇದು ಆಧ್ಯಾತ್ಮಿಕ, ಅದು ರಾಜಕೀಯ, ಅದು ಒಂಥರ ಬುದ್ಧಿ ಇಲ್ಲದೆ ಮಾತಾಡೋ ಕೆಲಸ ಆಗ್ಬಿಡುತ್ತೆ. ಆಮೇಲೆ ಅಷ್ಟೇ. ದಕ್ಷಿಣ ಭಾರತ ಉತ್ತರ ಭಾರತ ಡಿವೈಡ್ ಮಾಡಿದ್ರು ನಾವೇ ಮಾಡ್ಕೊಂಡಿರೋದು. ನಮ್ಮ ಭಾರತ ಯಾವತ್ತೂ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ದೇಶನೇ ಅದು. ಹಿಂದೆ ನಮ್ಮ ತಾತವರ ಕಾಲದಲ್ಲಿ, ನಮ್ಮ ಮುತ್ತಾತವರ ಕಾಲದಲ್ಲಿ 25 ಪೈಸೆಗಳಿಗೆ ಅದರದೇ ಆದಂತ ವ್ಯಾಲ್ಯೂ ಇದೆ. ಇವತ್ತು 25,000 ಕೂಡ ಅದರದೇ ಆದಂತ ವ್ಯಾಲ್ಯೂ ಇದೆ. ಭಾರತ ರಾಷ್ಟ್ರ ಕೃಷಿ ಪ್ರಧಾನ ರಾಷ್ಟ್ರ. ಬಟ್ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಾಡ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗಿದೆ, ಉತ್ಪಾದನೆ ಕಡಿಮೆ ಆಗಿದೆ, ಆಟೋಮೆಟಿಕ್ ಆಗಿ ಬೆಲೆ ಜಾಸ್ತಿ ಆಗುತ್ತೆ. ಸರ್ ಫ್ರೀ ಉಚಿತ ಕೊಡ್ತಾರಲ್ಲ, ಯಾರು ಉಚಿತ ಕೇಳಿದ್ವಿ ಇವ್ರ ಹತ್ರ? ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ನರೇಂದ್ರ ಮೋದಿ. ಯಾಕೆ ಸರ್ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಯ್ಕೆ? ಅವ್ರು ಮಾಡಿರೋ ಕೆಲಸ ಯಾರು ಮಾಡಿದ್ದಾರೆ? ಒಂದೇ ಮಾತ್ರ ಹೇಳ್ಬೇಕಂದ್ರೆ ಅಷ್ಟೇ, ಅವ್ರು ಮಾಡಿರೋ ಕೆಲಸ ಯಾವ ಪ್ರಧಾನಿನೂ ಮಾಡಿಲ್ಲ. ಇಷ್ಟಂಕ ಎಷ್ಟೋ ಮಾಡಿದ್ದಾರೆ ಕೆಲಸಗಳು. ಇದು ಎಲ್ಲದಕ್ಕಿಂತ ಅದ್ಭುತ, ಇದು ಪರಮಾದ್ಭುತ, ಇದು ಅಷ್ಟೇ. ಸರಿ, ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ರೇಸ್ನಲ್ಲಿದ್ದಾರೆ. ಅವ್ರು ಪ್ರಧಾನಿ ಆಗಬೇಕಾ ಅಥವಾ ಅವ್ರಿಗೊಂದು ಚಾನ್ಸ್ ಕೊಡಬೇಕು ಅನ್ಸುತ್ತಾ ಅಥವಾ ಬೇಡ ಅನ್ಸುತ್ತಾ? ಚಾನ್ಸ್ ಇಲ್ಲ ಸರ್, ಮೋದಿಗೇನೆ ಚಾನ್ಸ್. ಒನ್ ಆ್ಯಂಡ್ ಓನ್ಲಿ ಮೋದಿಜಿನೇ ಅಷ್ಟೇ. ಸೊ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಲಿ, ಅವರೇ ಆಗಲೇಬೇಕು, ಮತ್ತೆ ಅವರೇ ಆಗಲೇಬೇಕು. ಸರಿ, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬ ಸಂತೋಷ ಸಂಗತಿ ಇದೆ. ಯಾಕಂದರೆ ಈ ದೇಶ ಬಂದು ಕಾತುರದಿಂದ ಕಾಯ್ಕೊಂಡಿತ್ತು. ನಮ್ಮ ದೇಶದಲ್ಲಿ ನಮ್ಮ ರಾಮನ ಈ ಅವರ ಹುಟ್ಟಿದ ಜಾಗದಲ್ಲಿ, ಅವರ ಜನ್ಮಭೂಮಿಯಲ್ಲಿ ಅವರ ಒಂದು ಪ್ರತಿಷ್ಠಾಪನೆ ದೇವಸ್ಥಾನ ನಿರ್ಮಾಣ ಆಗ್ತದೆ. ಭಾಳ ಸಂತೋಷ ಅದು ಎಲ್ರಿಗೂ. ನಾನು ಬಂದು ಆ್ಯಕ್ಚುಲಿ ಕ್ರಿಶ್ಚಿಯನ್, ನಾನು ನನ್ನ ಹೆಸರು ಬಂದು ಸ್ಟಾಲಿನ್ ಅಂತ, ನನ್ನ ಹೆಸರು ಸ್ಟಾಲಿನ್. ಆದರೆ ಈ ರಾಮ ಮಂದಿರ ಉದ್ಘಾಟನೆ ಆಗೋದು ತುಂಬ ಸಂತೋಷ, ನಮಗೆ ಎಲ್ರಿಗೂ ಸಂತೋಷ. ಯಾಕಂದರೆ ಈ ದೇಶ ಬಂದು, ಭಾರತ ಬಂದು ನಮ್ಮ ಮನೆ ಇದು. ಇದರಲ್ಲಿ ಬಂದು ಈ ರಾಜ್ಯ, ಈ ದೇಶಕ್ಕೆ ಬಂದು ರಾಮರು ಅವ್ರು ಹೆಂಗಂದರೆ ಈ ರಾಷ್ಟ್ರದ ದೇವರು ಶ್ರೀರಾಮಚಂದ್ರ ಪ್ರಭು ಬಂದು ಈ ಭಾರತ ದೇಶದ ರಾಜ ಅವರು. ಆ ರಾಜನಿಗೆ ಫಸ್ಟ್ ಮುಖ್ಯತೆ ಕೊಡಬೇಕು ನಾವು, ಅಷ್ಟೇ. ಮಿಕ್ಕಿದಲ್ಲ ಆಮೇಲೆ. ಇದು ಬಂದು ದೇವರ ಕ್ರಿಯೆ, ಇದು ಅದು ಬಂದು ರಾಜಕೀಯ, ಅದು ಬೇರೆ, ಇದು ಬೇರೆ. ಅದಕ್ಕೆ ಸೇರಿಸೋರು ಬಂದು ಅದು ಒಂಥರ ಬುದ್ಧಿ ಇಲ್ಲದೆ ಮಾತಾಡೋ ಕೆಲಸ ಆಗ್ಬಿಡುತ್ತೆ ಆಮೇಲೆ. ಅದು ಅಷ್ಟೇ. ಒಂದು ಮಾತು ಹೇಳ್ಬೇಕಂದ್ರೆ ಹಂಗೆ ಹೇಳ್ಬೇಕಂದ್ರೆ ದೇವರ ಕಾರ್ಯಕ್ರಮಕ್ಕೂ ರಾಜಕೀಯಕ್ಕೂ ಬೆರೆಸಬಾರ್ದು ಯಾವತ್ತೂ. ಇದು ಆಧ್ಯಾತ್ಮಿಕ, ಅದು ರಾಜಕೀಯ, ಅದು ಅಷ್ಟೇ. ಬಿಜೆಪಿ ಪ್ಲಸ್ ಅಂತೂ ಆಗುತ್ತೆ, ಖಂಡಿತ ಪ್ಲಸ್ ಆಗುತ್ತೆ. ಯಾಕಂದರೆ ದೇವರ ಕಾರ್ಯ ಮಾಡೋರಿಗೆ ಯಾವತ್ತೂ ಪ್ಲಸ್ಸೇ ಅವರಿಗೆ, ಹಾಗೇನೆ. ಸರಿ, ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಬಡವರ ಪರ ಸರ್ಕಾರ ಅಲ್ಲ ಅಂತಾರಲ್ಲ, ಏನು ಹೇಳ್ತಾರೆ ನೀವು ಇದಕ್ಕೆ? ಖಂಡಿತ ಅಲ್ಲ ಸರ್, ಅವ್ರು ಯಾವತ್ತೂ ಬಡವರ ಪರ ಸರ್ಕಾರನೇ. ನೋಡಿ, ಇವಾಗ ವ್ಯಾಕ್ಸಿನೇಷನ್ ಕೊಟ್ಟರು ನಮಗೆ. ಒಂದು ವ್ಯಾಕ್ಸಿನೇಷನ್ಗೆ ಬಂದು ಬೇರೆ ದೇಶಗಳು 7,500 10,000 ಏನೇನೋ ಹೋಗ್ತಾಯಿತ್ತು. ನಮ್ಮ ದೇಶದಲ್ಲಿ ಎಲ್ರಿಗೂ ಫ್ರೀಯಾಗಿ ಕೊಟ್ಟರು. ಎಲ್ಲ BPL ಕಾರ್ಡ್ ಅವರಿಗೆ ಉಚಿತವಾಗಿ ವ್ಯಾಕ್ಸಿನೇಷನ್ ಕೊಟ್ಟರು. 2 ವ್ಯಾಕ್ಸಿನ್, 3 ವ್ಯಾಕ್ಸಿನ್ ಕೊಟ್ಟರು ನಮಗೆ. ಇನ್ನೇನು ಬೇಕು ನಮಗೆ? BPL ಕಾರ್ಡ್ ಹೋಲ್ಡರ್ಗೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಕೊಡ್ತಾರೆ, ಆಲ್ರೆಡಿ ಕೊಡ್ತಾ ಇದ್ದಾರೆ ಅವರು. ಈ ಗೌರ್ಮೆಂಟ್ ಏನು ಮಾಡ್ತಾರೆ, ಮಿಕ್ಕಿದ 5 kg ಸೇರಿಸ್ಕೊಡ್ತಾ ಇದ್ದಾರೆ ಅಷ್ಟೇ. ಅವ್ರು ಪಟ್ಟಿಂದ ಆಲ್ರೆಡಿ ಕೊಡ್ತಾ ಇದ್ದಾರೆ, ಅದನ್ನು 10 kg ಅಂತ ಇವ್ರು ಅನೌನ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕಿ ಇದೆ, ಇದೊಂದು ಜಾತ್ಯತೀತ ಸರ್ಕಾರ ಅಲ್ಲ, ಕೋಮುವಾದಿ ಸರ್ಕಾರ ಅನ್ನೋದು. ಖಂಡಿತ ಇದು ಕೋಮುವಾದಿ ಸರ್ಕಾರ ಅಲ್ಲ ಸರ್. ಅವ್ರು ಯಾವ ಕಾರ್ಯಕ್ರಮ ಮಾಡಿದ್ರು, ಜನಗಳಿಗೆ ಯಾವ ಹಿತದೃಷ್ಟಿಯಿಂದ ಯಾವ ಒಂದು ಯೋಜನೆಯನ್ನು ಅವ್ರು ಆಯೋಜನೆ ಮಾಡಿದ್ರು, ಅವ್ರು ಎಲ್ರಿಗೂ ಸೇರಿನೇ ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತೂ ಬೇರೆ ಬೇರೆ ಮಾಡಲಿಲ್ಲ. ಯಾಕಂದರೆ ಈಗ ಬಂದು ಎಲ್ಲರೂ ಇದ್ದಾರೆ, ಈ ದೇಶದಲ್ಲಿ ಇದ್ದಾರೆ. ಕ್ರಿಶ್ಚಿಯನ್ರು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಜೈನರು ಇದ್ದಾರೆ, ಸಿಖ್ರು ಇದ್ದಾರೆ, ಹಿಂದೂಗಳು ಬಹುಸಂಖ್ಯಾತವಾಗಿದ್ದಾರೆ ಈ ದೇಶದಲ್ಲಿ. ಆದರೆ ಯಾವ ಇದರಲ್ಲಿ ಏನಿದ್ದಾರೆ, ಒಂದು ಸ್ಕೀಮ್ ಆಯೋಜನೆ ಮಾಡಿದವರು ಏನು ಮಾಡ್ತಾರೆ, ಎಲ್ರಿಗೂ ಮಾಡಿ ನೋಡ್ತಾರೆ ಅವರು. ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಅಂತ ಮಾಡಲಿಲ್ವಲ್ಲ, ಅವ್ರು ಯಾವತ್ತೂ ಮಾಡಲಿಲ್ವ ಸರ್ ಅವರು. ಅದು ಹೆಂಗೆ ಹೇಳೋಕ್ಕಾಗುತ್ತೆ ಬೇರೆ ಜನರ ಹತ್ರ? ಇವರು ಬಂದು ಒಂದು ಗುಂಪಿನ ಪರವಾಗಿದ್ದಾರೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ತಕ್ಕ ಮಟ್ಟಿಗಿನ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ತುಂಬ ಸುಳ್ಳು ಅಪರಾಧ ಇದು. ಅವ್ರು ಏನು ಸ್ಕೀಮ್ ಮಾಡಿಲ್ಲ ನಮ್ಮ ದಕ್ಷಿಣ ಭಾರತಕ್ಕೆ, ಹೇಳಿ. ಇಲ್ಲೆಲ್ಲನೂ ಮಾಡಿದ್ದಾರಲ್ಲ ಸರ್. ಈಗ ಹೈವೇ ಮೈಸೂರಿಗೆ ಇಲ್ಲ, ಖಂಡಿತ ಅಲ್ಲ ಸರ್, ಉತ್ತರ ಪ್ರದೇಶ ಖಂಡಿತ ಅಲ್ಲ. ಅದು ಬಂದು ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಡಿವೈಡ್ ಮಾಡಿರೋ ನಾವೇ ಮಾಡ್ಕೊಂಡಿರೋದು. ನಮ್ಮ ಭಾರತ ಯಾವತ್ತೂ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ದೇಶನೇ ಅದು.
ಅಲ್ಲಿಗೆ ಕೊಟ್ರು ಅಷ್ಟೇ, ಇಲ್ಲಿ ಕೊಟ್ಟರು ನಮಗೆ ಸರ್ ಅಂತ ಬಂದಾಗ ಎಲ್ಲ ಕಡೆನೂ ಒಂದು ಪ್ರಾಮುಖ್ಯತೆ ಕೊಡಬೇಕು. ಎಲ್ಲ ಕಡೆನೂ ಕೊಡ್ತಾ ಇದ್ದಾರಲ್ಲ ಸರ್. ನಿಮ್ ಕಾರಣ ಗೊತ್ತಾ, ಇಲ್ಲಿ ಪ್ರಾದೇಶಿಕ ಪಕ್ಷಗಳು ಅಧಿಕಾರದಲ್ಲಿರೋದು ರಾಜ್ಯದಲ್ಲಿ, ಹಾಗೇನೆ ಕರ್ನಾಟಕವನ್ನೇ ತೆಗೆದುಕೊಳ್ಳೋಕೆ ಹೋದ್ರೆ ಕಾಂಗ್ರೆಸ್ ಆಡಳಿತದಲ್ಲಿರೋದು. ಸೊ ಆ ಕಾರಣದಿಂದ ಹೆಚ್ಚಿನ ಅಭಿವೃದ್ಧಿ ಮಾಡಲ್ಲ ಕರ್ನಾಟಕಕ್ಕೆ ಅಥವಾ ದಕ್ಷಿಣ ಭಾರತಕ್ಕೆ ಅಂತ. ಇಲ್ಲ ಸರ್, ಆ ಥರ ಇಲ್ಲ. ಅವ್ರು ಎಲ್ಲ ಕಡೆನೂ ಒಂದೇ ಥರನೇ ಮಾಡ್ತಾ ಇದ್ದಾರೆ. ನಮ್ಗೆ ತಿಳಿದಷ್ಟು ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ಮೈಸೂರು, ನಮ್ಮ ಬೆಂಗಳೂರಿಂದ ಮೈಸೂರಿಗೆ ಹೈವೇ ರೋಡ್ ನಿರ್ಮಾಣ ಮಾಡಿದ್ರು, ಅದಕ್ಕೆಲ್ಲ ಎಷ್ಟೋ ಸ್ಯಾಂಕ್ಷನ್ ಮಾಡಿದರು. ಇನ್ನು ಆಮೇಲೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವು ಬಂದು ಒಂದೇ ಭಾರತ್ ಎಕ್ಸ್ಪ್ರೆಸ್ ಮಾಡಿ ಇವಾಗ ದಕ್ಷಿಣ ಭಾರತ ಮಾತ್ರ ಮಾಡಿದ್ದಾರಾ? ಇಲ್ಲ, ಇಲ್ಲಿಂದ ಹಿಡಿದು ಉತ್ತರ ಭಾರತ ತನಕ ಎಲ್ಲ ಕಡೆನೂ ಮಾಡಿದ್ದಾರೆ. ಏನು ಅನ್ಯಾಯ ಆಗಿದೆ ನಮಗೆ? ಅದು ನಾವು ಡಿವೈಡ್ ಮಾಡ್ಕೊಂಡಿದ್ದು. ಆ ಥರ ಯಾವುದು ಅನ್ಯಾಯ ಆಗಿಲ್ಲ ನಮ್ಮ ದಕ್ಷಿಣ ಭಾರತಕ್ಕೆಲ್ಲನೂ ಒಂದಾಗಿ ನೋಡ್ತಾರೆ. ದಕ್ಷಿಣ ಭಾರತ ಉತ್ತರ ಭಾರತ ಡಿವೈಡ್ ಮಾಡೋರು ಶಕ್ತಿಗಳಿದೆಯಲ್ಲ, ಅವರು ಮಾಡ್ತಾರೆ. ನಮ್ಮ ದೇಶ ಯಾವತ್ತೂ ಒಂದೇ. ಕಾಶ್ಮೀರದಿಂದ ಕನ್ಯಾಕುಮಾರಿ ಒಂದೇ ದೇಶ ನಮ್ಮದು ಅಷ್ಟೇ. ಅದು ಬೇರ್ಪಡಿಸೋಕೆ ಯಾವ ಶಕ್ತಿಯೂ ಆಗಲ್ಲ ಅದು. ಓಕೆ, ಸರಿ. ಹಾಗಿದ್ರೆ ಪ್ರಸ್ತುತವಾಗಿ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ರಾಜ್ಯ ಸರ್ಕಾರದ ವಿಷಯವಾಗಿ ಇವಾಗ ಅಭಿವೃದ್ಧಿ ಕೆಲಸ ಸ್ವಲ್ಪ ಕಡಿಮೆನೇ. 2,000 ರೂಪಾಯಿ ಇದೆಲ್ಲ ಕೊಟ್ಬಿಟ್ಟು ಸ್ವಲ್ಪ ಅಭಿವೃದ್ಧಿ ಸ್ವಲ್ಪ ಕಡಿಮೆನೇ. ರಸ್ತೆಗಳೆಲ್ಲ ತುಂಬ ತೊಂದರೆ ಆಗಿರೋದು. ಆದರೆ ನೀವು ನೋಡ್ಬೋದು ಗಾಡೀಲಿ ಹೋಗುವಾಗ ಹೆಂಗಿದೆ ಅಂತ. ಪ್ರಸ್ತುತವಾಗಿರುವಂಥ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಏನಿದೆ, ಅದರಿಂದ ಘೋಷಣೆ ಆಗಿರುವಂತಹ ಉಚಿತ ಯೋಜನೆಗಳು ಅದರಿಂದ ಜನಕ್ಕೆ ಅನುಕೂಲ ಆಗಿದೆಯಾ ಇಲ್ವಾ? ಅನುಕೂಲ ಆಗಿದ್ದ ಭಾಳ ಸಮಸ್ಯೆ ಆಗ್ತದೆ ಆಟೋ ಡ್ರೈವರ್ಸ್ಗಳಿಗೆ. ಬಂದು ಆಟೋ ಓಡಿಸೋರೆ. ಆಟೋ ಡ್ರೈವರ್ಸ್ಗೆಲ್ಲ ತುಂಬ ಕಷ್ಟ ಆಗಿದೆ. ಈ ಬಸ್ಸು ಫ್ರೀ ಕೊಟ್ಬಿಟ್ಟು ಲೇಡೀಸ್ಗಳು ಎಲ್ಲೆಲ್ಲಿ ಓಡಾಡೋದು. ಲೇಡೀಸ್ಗಳು ಆಟೋದಲ್ಲಿ ಹತ್ತೋದಿಲ್ಲ, ಮುಂಚೆ ಥರ ಹತ್ತಲ್ಲ. ಬಾಡಿಗೆಗಳು ಕಡಿಮೆನೇ ಮುಂಚೆ ಥರ. ಈಗ ಆಟೋದಲ್ಲಿ ಮೆಸ್ಟಿಕಲ್ಲಿ ಆ ಕಡೆ ಕೇಳ್ಬೋದು ಹೆಂಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ. ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಆಟೋ ಇವ್ರದ್ದು ಸಮಸ್ಯೆಗಳು ಈ ಥರ ಇದೆ ಅಂತ. ಆದರೂ ಕೂಡ ಅದನ್ನು ಹೊರತುಪಡಿಸಿ, ಒಂದು ಶಕ್ತಿ ಯೋಜನೆಯನ್ನು ಹೊರತುಪಡಿಸಿ ಬೇರೆ ಯೋಜನೆಗಳು ಕರೆಕ್ಟಾಗಿದೆ ಅಂತ ಅನ್ಸುತ್ತಾ ನಿಮಗೆ, ಅಥವಾ ಅದು ಕೂಡ ಹೇಗೆ ಅಂತ? ಸರ್, ಇವಾಗ ಬಂದು ಫ್ರೀ ಉಚಿತ ಕೊಡ್ತಾರಲ್ಲ, ಯಾರು ಉಚಿತ ಕೇಳಿದ್ರು ಇವ್ರ ಹತ್ರ? ಉಚಿತ ಕೊಡಬೇಕು ಅವಶ್ಯಕತೆ ಏನಿದೆ? ಮೆಡಿಸಿನ್ಸ್ ಫ್ರೀ ಕೊಡಲಿ ಹಾಸ್ಪಿಟ್ಲ್ಗಳಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ. ಈಗ ಬೇರೆ ಹಾಸ್ಪಿಟ್ಲ್ಗೆ ಹೋದ್ರೆ ಏನು ಮಾಡ್ತಾರೆ, ಇಲ್ಲಿ ಬಂದು ಗೌರ್ಮೆಂಟ್ 10 ರೂಪಾಯಿ ಸಿಗೋ ಔಷಧಿನ ಅಲ್ಲಿ 1,000 ರೂಪಾಯಿಗೆ ಮಾಡ್ತಾರೆ ಬೇರೆ ಹಾಸ್ಪಿಟ್ಲ್ಗಳಲ್ಲಿ. ಈ ಥರ ಮೆಡಿಷನ್ಸು ಆಮೇಲೆ ಎಜುಕೇಷನ್ನು ಈ ಥರ ಫ್ರೀ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಈ 2,000 ರೂಪಾಯಿ BPL ಕಾರ್ಡ್ ಇದೆಲ್ಲ ತುಂಬ ಅನವಶ್ಯಕತೆ ಕೆಲಸಗಳಿದೆಲ್ಲ ಅಷ್ಟೇ. ಬೇಡವಾಗಿತ್ತು ಅಂತ ಯೋಜನೆ ಬೇಡಾಗಿತ್ತು ಸರ್. ಯಾಕಂದರೆ ಕಷ್ಟಪಡೋ ಜನ ರೆಡಿ ಇದ್ದಾರೆ, ಆರ್ಡರ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅವ್ರ ಜೀವನ ಅವ್ರು ಕಟ್ಕೊಳ್ತಾರೆ. ಯಾರೂ ಬಂದು ಕೇಳಲಿಲ್ಲ ಕೊಡಿ ಅಂತ. ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಿದೆಯಾ ಅಂತ ಈ ಯೋಜನೆಗಳಿಂದ? ಖಂಡಿತ ಹಿನ್ನಡೆ ಆಗ್ತದೆ ಸರ್. ಹಿನ್ನಡೆ ಆಗೋದ್ರಿಂದನೇ ಈ ಥರ ಪರಿಸ್ಥಿತಿ ಆಗ್ತದೆ ಎಲ್ರಿಗೂ. ಎಲ್ಲ ಕಡೆಯೂ ಅಷ್ಟೊಂದು ತೊಂದರೆ ಆಗ್ತದೆ. ಜನ ಬಂದು ಯಾರೂ ಕೇಳಲಿಲ್ಲ ಸರ್. ಎಲ್ಲರೂ ಬಂದು ಸ್ವಾಭಿಮಾನದಿಂದ ಮಾಡಿದ ಬದುಕಬೇಕಂತ ಆಸೆ ಪಡ್ತಾರೆ. ಅದೇ ಥರನೇ ಉಚಿತವಾಗಿ ಕೊಟ್ಟರೆ ಯಾವುದು ನಮಗೆ ಬಂದು ಅದು ಒಂಥರ ಚೆನ್ನಾಗಿಲ್ಲ. ಉಚಿತ ಅಲ್ಲ. ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಜೀವನ ನಡೆಸಬೇಕು, ಕುಟುಂಬ ನಡೆಸಬೇಕು. ಅದೇ ವ್ಯಕ್ತಿತ್ವ. ಅದೇ ವ್ಯಕ್ತಿತ್ವ. ಈಗ BJP ಮತ್ತು JDS ಮೈತ್ರಿ ಬಗ್ಗೆ ಬಂದರೆ ಒಳ್ಳೆಯದೇನೆ ಸರ್. ಯಾಕಂದರೆ BJP ಬರಬೇಕಂತ ನಮ್ಗೆ ಆಸೆ ಇದೆ. ಮೈತ್ರಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಪರವಾಗಿಲ್ಲ. ಮೈತ್ರಿಯಿಂದ ಸಕ್ಸಸ್ ಆಗುತ್ತೆ ಅಂತೀರಾ? ಅಂದರೆ ಆಗ್ಬೋದು. BJPಗೆ ಹೆಲ್ಪ್ ಆಗುತ್ತೆ ಅಂತೀರಾ? ಖಂಡಿತ ಹೆಲ್ಪ್ ಆಗುತ್ತೆ ಸರ್. ಖಂಡಿತ ಹೆಲ್ಪ್ ಆಗುತ್ತೆ. BJPಗೆ ಹೆಲ್ಪ್ ಆಗುತ್ತೆ. ಓಕೆ. ಸೊ ಈಗ BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ. ಸೊ ಅದರಲ್ಲಿ ಹೆಚ್ಚಿನ ಲಾಭ ಯಾರಿಗೆ ಅನ್ಸುತ್ತೆ ನಿಮಗೆ? BJPಗೆ ಹೆಚ್ಚಿನ ಲಾಭ ಸರ್. BJPಗೆ ಗೆಲ್ಬೋದು ಸರ್. ಸಕ್ಸಸ್ ಆಗ್ಬೋದು. ಖಂಡಿತ ಸಕ್ಸಸ್ ಆಗುತ್ತೆ. ಸರಿ. ಈಗ ನಿಮ್ಮ ಇಲ್ಲಿನ ಕ್ಷೇತ್ರವನ್ನು ತೆಗೆದುಕೊಳ್ಳೋಕೆ ಹೋದರೆ ಬೆಂಗಳೂರು ಕೇಂದ್ರ. ಸೊ ಇಲ್ಲಿಗೆ ಈಗ PC ಮೋಹನ್ ಅವರು ಇದ್ದಾರೆ MP ಆಗಿ. ಸೊ ಅವರೇ ಮುಂದುವರಿಬೇಕಾ ಅಥವಾ ಬೇರೆ ನಾಯಕರು ಇಲ್ಲಿ MP ಆಗಬೇಕಾ? ಬೇರೆ ನಾಯಕರು ನನಗೆ MP ಆಗಿ ಇಷ್ಟ ಇಲ್ಲ. ಯಾಕಂದರೆ BJP ಅಲ್ಲಿ ಬರಬೇಕು, ಸೆಂಟ್ರಲ್ಲಿ ಬರಬೇಕಂದ್ರೆ ನಮ್ಮ ಸೆಂಟ್ರಲ್ಲಿ PC ಮೋಹನ್ ಬರಬೇಕು ಅಷ್ಟೇ. ಅವರು ಕೆಲಸ ಮಾಡ್ತಾರೋ ಏನೋ ಎರಡನೇ ಪ್ರಶ್ನೆ. ಅದು ಒಂದೊಂದು ಸೀಟ್ ನಮಗೆ ಲೆಕ್ಕ ಬೇಕು. ಇವಾಗ ನಮಗೆ ಸೆಂಟ್ರಲ್ಲಿ ಗೌರ್ಮೆಂಟ್ ಬರೋಕ್ಕೆ ಒಂದೊಂದು ಸೀಟ್ ಲೆಕ್ಕ ಬೇಕು. ಆ ಉದ್ದೇಶದಿಂದ ನಮಗೆ BJPನೇ ಬಂದರೆ ಈ ಸೆಂಟ್ರಲ್ ಎಲೆಕ್ಷನ್ಗೆ MP ಎಲೆಕ್ಷನ್ಗೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸರಿ. ಆಗಿದ್ರೆ ಈಗ ಇದೆಲ್ಲವನ್ನು ಗಮನಿಸಿದ ನಂತರ ನಿಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಾದರೆ ಒಳ್ಳೆಯದು ಅನಿಸುತ್ತೆ? ಅದು ಹೇಳಿದೆ ಸರ್. ಮೆಡಿಕಲ್ಲು, ಆಮೇಲೆ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಉಚಿತ ಕೊಡಬೇಕು. ಮೈನ್ ವಿದ್ಯಾಭ್ಯಾಸ ಕೊಡಬೇಕು ಮಕ್ಕಳಿಗೆ. ನಮ್ಮ ಸ್ವಾಮಿ ವಿವೇಕಾನಂದ ಅದೇ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದ ಹೇಳಿ ಮಾತಾದೇನೆ ವಿದ್ಯಾಭ್ಯಾಸ ಕೊಡಬೇಕು ಜನಗಳಿಗೆ ಅಂತ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು. ನಮ್ಮ ದೇಶನ ಬಂದು ಔನ್ನತ್ಯಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಔನ್ನತ್ಯಕ್ಕೆ ಹೋಗ್ಬೇಕು ನಮ್ಮ ದೇಶ ಅಂತ ಅವ್ರು ಮಾಡಿದ ಕನಸು ನನಸಾಗಿ ಬರ್ತದೆ ಅಷ್ಟೇ. ಸರ್ ನಮಸ್ತೆ. ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ಮುಂದಿನ ಪ್ರಧಾನಿ ಆಗಿದ್ರೆ ನಮ್ಮ ಮೋದಿಯವರೇ. ಯಾಕೆ ಸರ್ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ರೇ ನಮ್ಮ ಇಂಡಿಯಾ ಭಾರತ ಚೆನ್ನಾಗಿರ್ತದೆ.
ಬೇರೆಯವರೆಲ್ಲ ಬಂದರೆ ಅದು ಚೆನ್ನಾಗಿರಲ್ಲ. ಮೋದಿ ನಮಗೋಸ್ಕರ ಅಷ್ಟು ಇದು ಮಾಡೋರೆ ಒಳ್ಳೆಯದು. ಅವ್ರನ್ನ ಒಳ್ಳೆ ಕಾರ್ಯಕರ್ತರು ಅವರೆಲ್ಲ, ಒಳ್ಳೆ ಪ್ರಧಾನಮಂತ್ರಿ ಅವರು ಬಿಟ್ಟರೆ ಬರೀ ಯಾರೂ ಇಲ್ಲ ಸರ್. ವರ್ಲ್ಡಲ್ಲಿ ನಂಬರ್ 1 ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ. ವರ್ಲ್ಡಲ್ಲಿ ನಂಬರ್ 1 ಅಂದರೆ ಅವ್ರಿಗಂತ ಬರೀ ಯಾರೂ ಇಲ್ಲ. ಸರಿ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತ ಹೇಳ್ತಿದ್ದೀರಾ. ಈ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡ್ಬೋದು ಅಂತ ಅನ್ಸುತ್ತಾ, ಬೇಡ ಅನ್ಸುತ್ತಾ? ಹೌದು, ಪ್ರಧಾನಮಂತ್ರಿ ಜನನಾಯಕ ಅವರು. ಅವ್ರು ಬಂದು ಒಳ್ಳೆ ಖರ್ಚಾಗೋರು ಅವರೆಲ್ಲ. ಯಾರು? ಪ್ರಧಾನಮಂತ್ರಿ ಇವರು ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು. ರಾಹುಲ್ ಗಾಂಧಿ ಅವ್ರ ಬಗ್ಗೆ? ರಾಹುಲ್ ಗಾಂಧಿ ಬಗ್ಗೆ ಅಷ್ಟು ನಮಗೆ ಗೊತ್ತಿಲ್ಲ. ಅಷ್ಟು ನಮಗೆ ರಾಜಕೀಯ ಅಷ್ಟು ಗೊತ್ತಿಲ್ಲ. ಓಕೆ. ನಮ್ಗೆ ಗೊತ್ತಿರೋದು ಫ್ರೀ ಲೋನು ಬರ್ತದೆ, ಏನು ಹ್ಯಾಂಡಿಕ್ಯಾಪ್ ಅವರಿಗೆ ತುಂಬ ಕೆಲಸ ಮಾಡಿಕೊಟ್ಟವರೆ, ಪಿಂಚಣಿ ಮಾಡಿಕೊಟ್ಟವರೆ, ಏನೋ ಕೆಲಸ ಮಾಡಿಕೊಟ್ಟವರೆ. ಇಂಡಿಯಾಲಿ ಬರೀ ನರೇಂದ್ರ ಮೋದಿ ಅವರು ಕೆಲಸ ಮಾಡಿದ್ರು ಇವನ್ನ ಯಾರನ್ನೇ ಇನ್ನೂ ಮಾಡಿಲ್ಲ. ಸರಿ, ಹಾಗಾಗಿ ಮತ್ತೆ ಅವರೇ ಆಗಬೇಕು ಅಂತ ಪ್ರಧಾನಿ? ಹೌದು, ಅವರೇ ಆಗಬೇಕು. ಸರಿ, ಆಗಿದ್ರೆ ಈಗ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ರಾಜ್ಯ ಸರ್ಕಾರದಲ್ಲಿ ಫ್ರೀ ಅಕ್ಕಿ ಕೊಡ್ತಾರೆ, 10 ಕೆಜಿ ಅಕ್ಕಿ ಕೊಡ್ತಾರೆ. ಇವಾಗ ಕೊಟ್ಟಿರೋದು ಅಕ್ಕಿ ಕೊಡೋದು ಮೋದಿನೇ. ಇನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ತುಂಬ ಕೊಡಲ್ಲ, ಡಿ ಕೆ ಶಿವಕುಮಾರ್ ಬಂದು ಕೊಡಲ್ಲ, ಯಾರು ತುಂಬ ಕೊಡಲ್ಲ. ಅಕ್ಕಿ ಕೊಡೋದು ಬಂದು ನಮ್ಮ ಪ್ರಧಾನಮಂತ್ರಿ ಮೋದಿ ಕೊಡೋದು ಅಕ್ಕಿ ರೇಷನ್ಗಳೆಲ್ಲ ಅದೇ ಕೊಡೋದು, ಯಾಕೆ ಅಲ್ಲ. ಇಲ್ಲಿ ಕಂಡ ಕಾಂಗ್ರೆಸ್ ಅವ್ರಿಗೆ ಕೊಡ್ತಾರೆ ಅಂತಾರೆ. ಕಾಂಗ್ರೆಸ್ ಅವ್ರಿಗೆ ಕೊಡಲ್ಲ, ಕೊಡೋದು ಮೋದಿ ಅವರೇ. ಸರಿ, ಬೇರೆ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ? ಉಚಿತ ಯೋಜನೆಗಳು, ಅಕ್ಕಿ ಭಾಗ್ಯ ಬಿಟ್ಟು ಬೇರೆ ಯೋಜನೆಗಳಿದಾವಲ್ಲ, ಫ್ರೀ 1 ಲಕ್ಷ ರೂಪಾಯಿ ಲೋನ್ ಕೊಡ್ತಾವ್ರೆ, 10,000 ಲೋನ್ ಕೊಡ್ತಾವ್ರೆ. ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ಮೋದಿ ಗೆಲ್ಲಬೇಕು ಸರ್. ಯಾಕೆ ಸರ್ ನರೇಂದ್ರ ಮೋದಿ ಅವ್ರು ಗೆಲ್ಲಬೇಕು? ಅವರು ಚೆನ್ನಾಗಿ ಮಾಡ್ತಾರೆ, ನಮ್ಮ ದೇಶ ಚೆನ್ನಾಗಿದೆ. ಸೊ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತ. ಹೌದು. ಓಕೆ, ಯಾಕೆ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ, ಬೇಡ ಅನ್ಸುತ್ತಾ? ಇಲ್ಲ, ಮೋದಿ ಅವರೇ. ಮೋದಿ ಅವ್ರು ಆಗಬೇಕು. ಮೋದಿ ಅವ್ರು ಬಿಟ್ಟು ಬೇರೆ ಯಾರೋ ಆಪ್ಷನ್ ಇಲ್ಲ. ಅಂದರೆ ಪಕ್ಷವಾಗಿ ಹೇಳ್ತಾ ಇದ್ದೀರಾ ಅಥವಾ ವ್ಯಕ್ತಿಯಾಗಿ ಅವರೇ ಬೇಕು ಅಂತಿದ್ದೀರಾ? ಅವರೇ ಬರಬೇಕು ಅಂತ. ಇಂಡಿಯಾಕ್ಕೆ ಅವರೇ. ಸರ್ ನಮಸ್ತೆ, ನಿಮಗೆ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತೇಳಿ ನಾನೊಬ್ಬನೇ ಇಲ್ಲಿ ಹೇಳ್ತಕ್ಕಂಥದ್ದಲ್ಲ. ಆಲ್ರೆಡಿ ನಾವು ಈಗ ಸುತ್ತಮುತ್ತ ವಾತಾವರಣನ ನೋಡಿದಂಥ ಸಂದರ್ಭದಲ್ಲಿ ಪ್ರಪಂಚ ಮೆಚ್ಚಿದ ವ್ಯಕ್ತಿ, ಧೀಮಂತ ನಾಯಕ, ಸನಾತನ ಧರ್ಮವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಇಡೀ ಪ್ರಪಂಚದಲ್ಲಿ ವಿಶ್ವಗುರುವನ್ನಾಗಿ ಭಾರತವನ್ನು ಯಾರು ತೋರಿಸ್ತಾ ಇದ್ದಾರೆ, ಒನ್ ಆ್ಯಂಡ್ ಓನ್ಲಿ ನರೇಂದ್ರ ಮೋದಿಜಿಯವರು. ನರೇಂದ್ರ ಮೋದಿಜಿಯವರನ್ನು ಹೊರತುಪಡಿಸಿ ಇನ್ಯಾವುದೇ ವ್ಯಕ್ತಿ ಕೂಡ ಪ್ರಸ್ತುತ ಸಂದರ್ಭದಲ್ಲಿ ರಾಷ್ಟ್ರದ ಪ್ರಧಾನಿ ಆಗಲಿಕ್ಕೆ ಅಂತ ಸೂಕ್ತ ವ್ಯಕ್ತಿ ಅಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ಇವತ್ತು ಏನು ಹಿಂದೆ ನಮ್ಮ ಭಾರತ ರಾಷ್ಟ್ರವನ್ನು ಭಿಕ್ಷುಕ ರಾಷ್ಟ್ರ, ಪುಂಡರ ರಾಷ್ಟ್ರ, ಹವಾಡಿಗರ ರಾಷ್ಟ್ರ ಅಂತೇಳಿ ಕರಿತಿದ್ರು. ಆದರೆ ಇಂದು ಭಾರತವನ್ನು ವಿಶ್ವಗುರುವನ್ನಾಗಿ ಇಡೀ ಪ್ರಪಂಚ ನೋಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತು ರಾಷ್ಟ್ರದ ಭದ್ರತಾ ದೃಷ್ಟಿಯಿಂದ ಆರ್ಥಿಕ ಮಟ್ಟದಲ್ಲಿ ಪ್ರಪಂಚದಲ್ಲಿ ರಾಷ್ಟ್ರವನ್ನು ಅತ್ಯಂತ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದರೆ ಅತ್ಯಂತ ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಸೊ ಈಗ ಬೇರೆ ಯಾರಿಗೂ ಒಂದು ಚಾನ್ಸ್ ಕೊಡ್ಬೋದು ಅಂತ ಅನ್ಸಲ್ವಾ? ಆ ನಿಟ್ಟಿನಲ್ಲಿ ಈಗ ಪ್ರಸ್ತುತ ರೇಸ್ನಲ್ಲಿರುವಂಥವರು ರಾಹುಲ್ ಗಾಂಧಿ ಅವರು, ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮೈತ್ರಿಕೂಟದಿಂದ. ಸೊ ಚೇಂಜಸ್ ಬೇಡ ಅಂತೀರಾ? ಹಾಗಿದ್ರೆ ಬದಲಾವಣೆ ಜಗದ ನಿಯಮ, ಎಸ್, ಚೇಂಜಸ್ ಬೇಕಾಗ್ತದೆ. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಉತ್ತಮ ಆಯ್ಕೆ. ಸೊ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತ ಇದ್ದೀರಾ. 2 ಅವಧಿಗೆ ಏನು ಪ್ರಧಾನಿ ಆಗಿದ್ರು, 3ನೇ ಅವಧಿಗೂ ಅವರೇ ಆಯ್ಕೆ ಆಗಬೇಕು ಅನ್ನೋದಕ್ಕೆ ನಿರ್ದಿಷ್ಟವಾದ ಕಾರಣಗಳು? ನಿರ್ದಿಷ್ಟವಾದ ಕಾರಣ ಅಂದರೆ ಆಡ್ತಾ ರಾಗ, ನಳ್ತಾ ರೋಗ ಅಂತೇಳಿ ಕರೀತಾರೆ. ಈಗ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷಗಳಲ್ಲಿ ನಾವು ನೋಡ್ತಾ ಬರ್ತಾ ಇದ್ದರೆ ಭಾರತವು ಹಿಂದೆ ಇತ್ತು. ತುಂಬ GDPನಲ್ಲಾಗಿರ್ಬೋದು ಮತ್ತು ಪ್ರಪಂಚದಲ್ಲಿ ಮಿತ್ರ ರಾಷ್ಟ್ರಗಳ ಬಗ್ಗೆ, ಸಂಬಂಧಗಳ ಬಗ್ಗೆ ಆಗಿರ್ಬೋದು ತುಂಬ ಹಿಂದೆ ಇತ್ತು ಹಿಂದಿನ ರಾಷ್ಟ್ರಗಳಲ್ಲಿ. ಈಗ ನೋಡಿರ್ಬೋದು ನೀವು, ಹಲವಾರು ರಾಷ್ಟ್ರಗಳಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ರೆಡ್ ಕಾರ್ಪೆಟನ್ನು ಹಾಕಿ ಅವ್ರನ್ನ ಸ್ವಾಗತ ಮಾಡ್ತಕ್ಕಂಥ ಪರಿಸ್ಥಿತಿ ಈ ರೀತಿ ಇದೆ. ಹಿಂದಿನ 10 ವರ್ಷಗಳ ಹಿಂದಿನ ದಿನಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಹೊರತುಪಡಿಸಿ ಯಾವ್ದಾದ್ರು ಪ್ರಧಾನಿಗಳಿಗೆ ಈ ರೀತಿಯಾದಂಥ ರೆಡ್ ಕಾರ್ಪೆಟ್ ಹಾಕಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ತಾವು ನೋಡಿದ್ರಾ ಅಂತಕ್ಕಂಥದ್ದು ಪ್ರಶ್ನೆ ಉದ್ಭವ ಆಗ್ತದೆ. ಈ ಹಿನ್ನೆಲೆಯಲ್ಲಿ
ನರೇಂದ್ರ ಮೋದಿಜಿಯವರು ಬೆಸ್ಟ್ 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 ದಿ ಬೆಸ್ಟ್. ಅಭಿವೃದ್ಧಿಯನ್ನು ಹೊರತುಪಡಿಸಿ ನರೇಂದ್ರ ಮೋದಿಯವರ ಸರ್ಕಾರ ಒಂದು ಕೋಮುವಾದಿ ಸರ್ಕಾರ, ಜಾತಿವಾದಿ ಸರ್ಕಾರ, ಏನು ಹೇಳ್ತೀರಾ? ಕೋಮುವಾದಿ ಅಂತಕ್ಕಂಥ ಪ್ರಶ್ನೆಯೇ ಬರೋದಿಲ್ಲ. ರಾಷ್ಟ್ರದ ಹಿತಾಸಕ್ತಿ ಮುಖ್ಯ. ರಾಷ್ಟ್ರದ ಹಿತಾಸಕ್ತಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು, ಅನಿವಾರ್ಯತೆ ಇದೆ, ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಕೋಮುವಾದಿ ಅಂತಕ್ಕಂಥ ಪ್ರಶ್ನೆಯೇ ಬರಲ್ಲ. ಯಾಕೆ ಅಂತಂದರೆ ಒಂದು 2-3 ಎಕ್ಸಾಂಪಲ್ ನೆನ್ನೆ ಪೇಪರ್ನೆಲ್ಲ ನೋಡಿದೆ. ಯಾವುದೇ ಧರ್ಮಗುರುಗಳನ್ನಾಗಿರ್ಬೋದು ಕೂಡ ಅವರು ಅತ್ಯಂತ ಗೌರವದಿಂದ, ಆದರದಿಂದ ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಹಾಗಾಗಿ ಅವ್ರನ್ನ ಒಂದು ಧರ್ಮ ವಿರೋಧಿ ಅಥವಾ ಧರ್ಮ ಮತಾಂಧ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಯಾವುದೋ ಒಂದು ಧರ್ಮ ಅಂತಕ್ಕಂಥದ್ದಲ್ಲ. ಶ್ರೀರಾಮ ಭಾರತದ ಆರಾಧ್ಯ ದೈವ. ಈ ಹಿನ್ನೆಲೆಯಲ್ಲಿ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ. ಇದನ್ನು ನರೇಂದ್ರ ಮೋದಿಜಿಯವರು ತಾವು ಅಧಿಕಾರಕ್ಕೆ ಬರ್ತಕ್ಕಂಥ ಹಿಂದಿಂದೂ ಕೂಡ ರಾಮ ಜನ್ಮಭೂಮಿ ನಮ್ಮ ಹಕ್ಕು, ಅದನ್ನು ಮಾಡ್ತೀವಿ ಅಂತಕ್ಕಂಥ ಮನೋಭಾವನೆಯನ್ನು ಉಳ್ಳವರಾಗಿದ್ದರು. ಈ ಸಂದರ್ಭದಲ್ಲಿ ಕೊಟ್ಟ ಭರವಸೆಯನ್ನು ಈಡೇರಿಸಿದರೆ ಅಂತ ಹೇಳಲಿಕ್ಕೆ ಇದೊಂದು ಉತ್ತಮ ಉದಾಹರಣೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಮತ ಸೆಳೆಯುವ ಯಂತ್ರ ಅಥವಾ ತಂತ್ರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪ್ರಶ್ನೆನೇ ಉದ್ಭವ ಆಗಲ್ಲ. ಯಾಕೆಂದರೆ ಇವಾಗ ಕೈಗೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲ ಸುಮಾರು 10 ವರ್ಷ ಅಲ್ಲ, ಅದಕ್ಕಿಂತ ಹಿಂದಿನ ಕೈಗೊಂಡಿರ್ತಕ್ಕಂಥ ಒಂದು ನಿರ್ಣಯ ಆಗಿದೆ. ಅದು ಒಂದು ಕೆಲಸ ಹಿಡಿದ್ರೆ ಅದನ್ನು ಸಾಧಿಸಲಿಕ್ಕೆ ಸಮಯ ಹಿಡಿಯುತ್ತೆ. ಆ ನಿಟ್ಟಿನಲ್ಲಿ ಆ ಒಂದು ಕೆಲಸ ಈ ಒಂದು ಸಂದರ್ಭದಲ್ಲಿ ಈಡೇರಿದೆ. ಎಲ್ಲದಕ್ಕೂ ಒಂದು ಅದೃಷ್ಟ ಅಂತ ಬೇಕು ಅಂತ ಹೇಳ್ತಾರೆ ಅಲ್ವಾ. ಒಂದು ಹುಲ್ಕಡ್ಡಿನೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಮಗು ಯಾವುದೋ ಸಂದರ್ಭದಲ್ಲಿ ಸಾಯ್ತಾ ಇದ್ರೂ ಕೂಡ ದೇವರು ಯಾವುದೋ ರೂಪದಲ್ಲಿ ಬಂದು ಆ ಮಗುವನ್ನು ಬದುಕಿಸ್ತಾನೆ ಅಂತಕ್ಕಂಥ ಉದಾಹರಣೆಗಳಿದೆ. ಆ ಹಿನ್ನೆಲೆಯಲ್ಲಿ ಆ ಭಗವಂತ ಈ ರಾಮ ಮಂದಿರ ಉದ್ಘಾಟನೆಗೂ ಒಂದು ಸಂಬಂಧ ಇದೆ. ಈ ಚುನಾವಣಾ ಸಂದರ್ಭದಲ್ಲಿ ಮೋದಿಯವರೇ ಈ ಒಂದು ಪಕ್ಷದ ನಾಯಕತ್ವವನ್ನು ವಹಿಸಿ ಮತ್ತೊಮ್ಮೆ ಪ್ರಧಾನಿ ಆಗಲಿಕ್ಕೆ ಇದೊಂದು ಸಕಾರಣವೂ ಕೂಡ ಇರಬಹುದು. ಓಕೆ, ನರೇಂದ್ರ ಮೋದಿಯವರ ಸರ್ಕಾರ ಬಡವರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರವಾದ ಸರ್ಕಾರ, ಕೇವಲ ಅಂಬಾನಿ ಅದಾನಿ ಅಂತವರಿಗೆ ಮಾತ್ರ ಅಂತ ಹಂಗಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಆ ಒಂದು ಪ್ರಧಾನಿಯವರ ಯೋಜನೆಗಳು ಬಡವರ ಪರವಾಗಿ ಎಷ್ಟೊಂದು ಯೋಜನೆಗಳಿದೆ, ಅದನ್ನು ಜನಗಳಲ್ಲಿ ಮುಟ್ಟಿಸ್ಲಿಕ್ಕೆ ವಿಫಲರಾಗ್ತಿದ್ದಾರೆ ನಾಯಕರುಗಳು ಅನ್ನೋದು ಬಿಟ್ಟರೆ ನರೇಂದ್ರ ಮೋದಿಜಿಯವರು ಶ್ರೀಮಂತರ ಪರ ಅಂತಕ್ಕಂಥ ಪ್ರಶ್ನೆ ಉದ್ಭವವೇ ಆಗೋದಿಲ್ಲ. ಹಲವಾರು ಯೋಜನೆಗಳಿದೆ. ಹಲವಾರು ಯೋಜನೆಗಳನ್ನು ನಾವು ಕೂತ್ಕೊಂಡು ಇಲ್ಲಿ ಮಾತಾಡ್ತಕ್ಕೆ ಹೋದರೆ ಅವಕ್ಕೆ ಅವಕಾಶನೂ ಸಿಗಲ್ಲ, ಸಮಯವೂ ಕೂಡ ಸಿಗಲ್ಲ. ಹಾಗಾಗಿ ಅದು ಡಿಬೇಟೇ ಆಗಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಅವರು ಬಡವರ ಪರ ಶ್ರೀಮಂತರ ಪರ ಅಂತಕ್ಕಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತಕ್ಕಂಥ ಒಂದು ತತ್ವದ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ತುಂಬ ಆಗ್ತಾ ಇದೆ. ಇದು ಬಡವರಿಗಿರ್ಬೋದು, ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗಿರ್ಬೋದು, ಜನಕ್ಕೆ ತೊಂದರೆ ಆಗ್ತಾ ಇದೆ ತುಂಬ. ಬೆಲೆ ಏರಿಕೆ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ. ಯಾಕೆ ಅಂತ ಅಂದರೆ ಅದು ಸಾರ್ವಕಾಲಿಕವಾಗಿ ಆಗ್ತಾ ಇರ್ತಕ್ಕಂಥದ್ದು. ಹಿಂದೆ ನಮ್ಮ ತಾತವ್ರ ಕಾಲದಲ್ಲಿ, ನಮ್ಮ ಮುತ್ತಾತವ್ರ ಕಾಲದಲ್ಲಿ 25 ಪೈಸೆಗಳಿಗೆ ಅದರದೇ ಆದಂಥ ವ್ಯಾಲ್ಯೂ ಇತ್ತು. ಇವತ್ತು 25,000ಕ್ಕೂ ಕೂಡ ಅದರದೇ ಆದಂಥ ವ್ಯಾಲ್ಯೂ ಇದೆ. ಹಾಗಾಗಿ ಬೆಲೆ ಅಂತಕ್ಕಂಥದ್ದು ಆಯ್ತಪ್ಪ, ಈಗ ನಾನು ಬೆಲೆ ಏರಿಕೆ ಅನ್ನೋರನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನ ಸ್ಯಾಲ್ರಿ ಈ ವರ್ಷ 5,000 ರೂಪಾಯಿ ಇದೆ, ಮುಂದಿನ ವರ್ಷಕ್ಕೆ 1,000 ಹೆಚ್ಚಿಗೆ ಮಾಡದೇ ಇದ್ರೆ ನೀನು ಕೇಳ್ತಿರ್ತಾನೆ. ಸೊ ಹಾಗಾಗಿ ಬೆಲೆ ಏರಿಕೆ ಅಂತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಆಗ್ತಾನೇ ಇರುತ್ತೆ. ಯಾಕೆ ಅಂದರೆ ಇವತ್ತು ಭಾರತ ರಾಷ್ಟ್ರ ಕೃಷಿ ಪ್ರಧಾನ ರಾಷ್ಟ್ರ ಆಗಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಾಡ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗಿದೆ, ಉತ್ಪಾದನೆ ಕಡಿಮೆ ಆಗ್ತಿದೆ. ಆಟೋಮೆಟಿಕ್ಕಾಗಿ ಬೆಲೆ ಜಾಸ್ತಿ ಆಗುತ್ತೆ. ದಾವು ಜಾಸ್ತಿ ಆದಾಗ ನೀರು ಜಾಸ್ತಿ ಕುಡಿತೀವಲ್ವ. ಆ ನಿಟ್ಟಿನಲ್ಲಿ ನಾವು ಮತ್ತೊಮ್ಮೆ ಯೋಚನೆ ಮಾಡಬೇಕಾಗಿದೆ. ನಾವು ಕೃಷಿ ಪ್ರಧಾನ ರಾಷ್ಟ್ರ ಅಂತ ನಾವು ಹಿಂದೆಯಿಂದ ಅಂದ್ಕೊಂಡು ಬಂದಿದ್ದೀವಿ. ಮತ್ತೊಮ್ಮೆ ಆ ಕಡೆಗೆ ನಾವು ತಿರುಗಿ ನೋಡಬೇಕಾಗುತ್ತೇನೋ ಅಂತಕ್ಕಂಥದ್ದು ಅಂತ ಹೇಳ್ಬೋದಾಗಿದೆ. ಸೊ ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾನೆ ಬರ್ತಾ ಇದೆ, ಅಥವಾ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಮೊದಲಿಂದನೂ ಕೂಡ. ಸೊ ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರೇ ಆ ಒಂದು ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸ್ಬೋದಾ, ಅಥವಾ ಬೇರೆ ನಾಯಕರು ದಕ್ಷಿಣದಿಂದ ಒಬ್ಬ ನಾಯಕ ಪ್ರಧಾನಿ ಆದರೆ ಸೂಕ್ತ ಅನಿಸುತ್ತಾ? ಹಂಗೆ ಹೇಳಲಿಕ್ಕಾಗಲ್ಲ. ಯಾಕೆ ಅಂದರೆ ಒಂದು ರಾಷ್ಟ್ರವನ್ನು ಮುನ್ನಡೆಸ್ತಕ್ಕಂಥ ಸಂದರ್ಭದಲ್ಲಿ ದಕ್ಷ ಆಡಳಿತಗಾರನು, ಉತ್ತಮ ವಾಗ್ಮಿಯು, ಉತ್ತಮ ಚಾಣಕ್ಯ ವ್ಯಕ್ತಿಯು ರಾಷ್ಟ್ರದ ಪ್ರಧಾನಿ ಆಗಬೇಕಾಗತ್ತೆ, ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿಬೇಕಾಗತ್ತೆ. ಅಂಥ ವ್ಯಕ್ತಿ ದಕ್ಷಿಣ ಭಾರತದಲ್ಲಿ ಸಿಗ್ತಾನೆ ಅಂದರೆ ಆಗಲಿ, ಅದಕ್ಕೇನು ಇದೇನಿಲ್ಲ, ಮೋದಿಯವರೇ ಇರಬೇಕು ಅಂತೇನಿಲ್ಲ. ಆ ಮಟ್ಟದ ಒಂದು ಜವಾಬ್ದಾರಿ ಇರತಕ್ಕಂಥ, ತ್ಯಾಗ ಮನೋಭಾವ ಇರತಕ್ಕಂಥ ವ್ಯಕ್ತಿ ಬೇಕಲ್ಲ, ಉತ್ತಮ ಆಡಳಿತಗಾರ ಬೇಕಲ್ಲ. ಆ ಉತ್ತಮ ಆಡಳಿತಗಾರ ಕರ್ನಾಟಕ ಅಥವಾ ದಕ್ಷಿಣ ಭಾರತದ ಯಾವುದೇ ವ್ಯಕ್ತಿ ಸಿಕ್ಕಿದ್ರೂ ಕೂಡ ಸ್ವಾಗತಾರ್ಹ. ಅದಕ್ಕೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾರೋ ಅಂಧಾಭಿಮಾನಿಗಳು ಆ ಮಾತನ್ನು ಹೇಳ್ಬೇಕಾಗತ್ತೆ. ಓಕೆ, ಸೊ ನರೇಂದ್ರ ಮೋದಿ ಅವರ ಹೆಸರನ್ನು ಅಥವಾ ಅವರ ವರ್ಚಸ್ಸನ್ನು ಇಟ್ಕೊಂಡು ಇಲ್ಲಿನ MP ಗಳು ಮತ ಕೇಳುವುದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ತಮಗೆ? ಅವರ ಕೆಲಸ ಮಾಡಲಿಲ್ಲ ಅಂದ್ರೂ ಕೂಡ. ನಾನು ಆಗಲೇ ಹೇಳಿದೆ, ನರೇಂದ್ರ ಮೋದಿಜಿಯವರು ವಿಶ್ವಮೆಚ್ಚಿದ ನಾಯಕ ಅಂತೇಳಿ. ನೀವು ಹೇಳ್ತಾ ಇರ್ತಕ್ಕಂಥ ಮಾತು ಕೆಲವೊಂದು ರೀತಿಯಲ್ಲಿ ಸತ್ಯ ಇದೆ, ಆದರೆ 100% ಸತ್ಯ ಅಲ್ಲ.
ಪ್ರಾದೇಶಿಕ ಮಟ್ಟದಲ್ಲಿ ಅದರದೇ ಆದಂಥ ಒಂದು ವ್ಯಾಲ್ಯೂಸ್ ಇರುತ್ತೆ, ಒಂದು ಸಂಬಂಧಗಳಿರುತ್ತೆ, ಒಂದು ಜನಪ್ರಿಯತೆ ಇರುತ್ತೆ, ಒಂದು ವ್ಯಕ್ತಿತ್ವ ಇರುತ್ತೆ, ಒಂದು ಫೇಸ್ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಇಡೀ ದೇಶದ ಎಲ್ಲ ಭಾಗಗಳಲ್ಲೂ ನರೇಂದ್ರ ಮೋದಿಯವರ ವರ್ಚಸ್ಸು ಆಗುತ್ತೆ, ಇಲ್ಲ ಅಂತ ಹೇಳಿಕ್ಕಿಲ್ಲ. ಆದರೆ ಸ್ಥಳೀಯ ಮಟ್ಟದ ನಾಯಕತ್ವವನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ಅಂದರೆ ಅದು ಕೂಡ ಎಲ್ಲೋ ಕೆಲವೊಮ್ಮೆ ದಿಕ್ಕನ್ನು ತಪ್ಪಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ಕೂಡ ನಾವು ಒಪ್ಕೊಳ್ಬೇಕಾಗತ್ತೆ. ಇಲ್ಲಿನ ಅಂದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಡಿ ವಿ ಸದಾನಂದ ಗೌಡರಿದ್ದಾರೆ. ಸೊ ಅವರೇ ಮುಂದುವರಿಬೇಕಾ? ಅವರು ಒಂದು ಪಕ್ಷ ನಿಲ್ಲಿಲ್ಲ ಅಂದ್ರೂ ಕೂಡ ಅವ್ರ ಪ್ಲೇಸಲ್ಲಿ ಬೇರೆ ಯಾರಾದರೂ ಬರೋವಂಥವ್ರು ಗೆಲ್ಲಬೇಕಾ, ಅಥವಾ ಅವರ ಕಾರ್ಯವೈಖರಿ ಬಗ್ಗೆನೂ ಹೇಳ್ಬೋದು ತಾವು? ಓಕೆನಾ ಅವರು ಈ ಕ್ಷೇತ್ರಕ್ಕೆ? ಡಿ ವಿ ಸದಾನಂದ ಗೌಡರು ಪಕ್ಷದ ಮುಂಚೂಣಿ ನಾಯಕರಾಗಿರ್ತಾರೆ, ಉತ್ತಮ ಕೆಲಸ ಕಾರ್ಯಗಳನ್ನು ಆಲ್ರೆಡಿ ಮಾಡ್ತಾ ಬಂದಿದ್ದಾರೆ. ಇತ್ತೀಚಿನ ಕರ್ನಾಟಕದ ಬೆಳವಣಿಗೆಗಳನ್ನು ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಅಥವಾ BJP ಹೈಕಮಾಂಡ್ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಹೋಗ್ತಿದೆ. ಈ ನಿಟ್ಟಿನಲ್ಲಿ ಸನ್ಮಾನ್ಯ ಸದಾನಂದ ಗೌಡ ಸಾಹೇಬರಿಗೂ ಕೂಡ ಆಲ್ರೆಡಿ ಮನವರಿಕೆ ಆಗಿದೆ, ಯುವಜನಕ್ಕೆ ಹೆಚ್ಚಿನ ಹೊತ್ತನ್ನು ಕೊಡಬೇಕು, ಹಾಗಾಗಿ ನಾನು ಹಿಂದೆ ಹೋದರೆ ಒಳ್ಳೆಯದೇನು ಅಂತಕ್ಕಂಥದ್ದು ಅವ್ರಿಗೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಭಾಸ ಆಗಿರ್ಬೋದು. ಈ ಹಿನ್ನೆಲೆಯಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಅತ್ಯಂತ ಒಳ್ಳೆಯದು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಹಾಗೇನೆ CM ಸಿದ್ದರಾಮಯ್ಯನವರ ಕಾರ್ಯವೈಖರಿ ಬಗ್ಗೆ ಅವ್ರ ಕಾರ್ಯವೈಖರಿ ಬಗ್ಗೆ ನಾವು ಮಾತಾಡಲಿಕ್ಕೆ ಇಷ್ಟಪಡೋಣ. ಇಷ್ಟ ಇಲ್ಲ. ಹಾಗೆ ಈ ಪಂಚ ಯೋಜನೆಗಳು ಅಥವಾ ಗ್ಯಾರಂಟಿ ಯೋಜನೆಗಳು ಏನು ಜಾರಿ ಮಾಡಿದ್ರು ಅದ್ರ ಬಗ್ಗೆ? ಪಂಚ ಯೋಜನೆಗಳು ಯಾವ ಚುನಾವಣಾ ಸಂದರ್ಭದಲ್ಲಿ ಜನಗಳಿಗೆ ಆಮಿಷಗಳನ್ನು ತೋರಿಸೋದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರ ತಾವು? ಅದು ಹೇಳಿದ್ನಲ್ಲ, ಅವ್ರ ಕಾರ್ಯವೈಖರಿ ಬಗ್ಗೆನೇ ಇಷ್ಟಪಡಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಈ ವಿಷಯಗಳು ಅಷ್ಟೊಂದು ಸೂಕ್ತ ಅಲ್ಲ ಅಂತ. ಸೊ ಜನಕ್ಕೆ ಅದು ಅನುಕೂಲ ಇದೆಯಾ ಇಲ್ವಾ, ತಲುಪ್ತಾ ಇದೆಯಾ ಇಲ್ವಾ ಜಾರಿಗೊಳಿಸಿರೋ? ಹೌದು, ಎಲ್ಲವೂ ಕೂಡ ಅನುಕೂಲ, ಎಲ್ಲವೂ ಕೂಡ ಅನಾನುಕೂಲ. ಅತಿಯಾದ ಅಮೃತವೂ ಕೂಡ ವಿಷದಂತೆ, ಆಯಿತಾ? ಈಗ 2,000 ರೂಪಾಯಿಗಳನ್ನು ಅವರು ಪದವೀಧರರಿಗೇನು ಕೊಡ್ತಾರಲ್ಲ, ಅದನ್ನು ನಾನು ಪದವೀಧರ, ನೀವು ಪದವೀಧರ, ನಿಜವಾದ ಫಲಾನುಭವಿ ಯಾರಿಲ್ವೋ ಅವ್ರಿಗೆ ತಲುಪ್ತಕ್ಕಂಥ ವ್ಯವಸ್ಥೆ ಆಗಬೇಕು. 2,000 ರೂಪಾಯಿಯನ್ನು ಪ್ರತಿ ಮನೆಯ ಮುಖ್ಯಸ್ಥರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅದು ಎಷ್ಟು ಸರಿ? 2,000 ರೂಪಾಯಿ ಇವತ್ತಿನ ದಿನದಲ್ಲಿ ಏನಾಗುತ್ತೆ? ಒಬ್ಬ ವ್ಯಕ್ತಿಗೆ ಅದೇನು ಆಗಲಿಕ್ಕಿಲ್ಲ. ಆದರೆ ಆ 2,000 ರೂಪಾಯಿಗಳನ್ನು ಒಟ್ಟು ರಾಜ್ಯದಲ್ಲಿ ದೊಡ್ಡ ವಾಲ್ಯೂಮ್ ಆಗಿ ನಾವು ನೋಡೋ ಸಂದರ್ಭದಲ್ಲಿ ಅದು ಸರ್ಕಾರಕ್ಕೆ ಅತ್ಯಂತ ಹೆಚ್ಚು ಹೊರೆ ಆಗ್ತದೆ. ಆಟೋಮೆಟಿಕ್ಕಾಗಿ ಅದು ನಮ್ಮ ಮಿಡ್ಲ್ ಕ್ಲಾಸ್ ಪೀಪಲ್ಗಳ ಮೇಲೆ ಹಿಂದೆ ಹೆಚ್ಚಿನ ಹೊರೆಯಾಗಿ ಪರಿಣಮಿಸುತ್ತೆ. ನಾವು ನಮ್ಮ ಕಾಲಿನ ಮೇಲೆ ಚಪ್ಪಡಿ ಕಲ್ಲನ್ನು ಎತ್ತಾಕೊಂಡಂಥ ಪರಿಸ್ಥಿತಿ ಜನಸಾಮಾನ್ಯರಿಗೆ ಉಂಟಾಗ್ತದೆ, ಇದರಲ್ಲಿ ಎರಡು ಮಾತಿಲ್ಲ. ಸೊ ಈ ಉಚಿತ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳ ಕುಂಠಿತ ಆಗ್ತಿದೆಯಾ? ಹೌದು, ಇದನ್ನು ನಾವು ಹೇಳೋಂಥದ್ದಲ್ಲ, ಅವ್ರ ಪಕ್ಷದ ನಾಯಕರುಗಳು MLA ಸಾಹೇಬರುಗಳೇ ಹೇಳ್ತಾ ಇದ್ದಾರೆ, ನನಗೆ ಅನುದಾನ ಕೊಡ್ತಿಲ್ಲ ಹಾಗೆ ಹೀಗೆ ಅಂತೇಳಿ. ಸತ್ಯ ಇದೆ ಅಲ್ವಾ? ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳಿದೆ. ಈ ನಿಟ್ಟಿನಲ್ಲಿ ಯುವ ಮತದಾರರು ಯಾವ ರೀತಿ ಮತದಾನ ಮಾಡಬೇಕು ಅಂತ? ಯುವ ಮತದಾರರ ಬಗ್ಗೆ ಅತ್ಯಂತ ಗೌರವ ಇದೆ. ಯುವ ಮತದಾರರು ಅತ್ಯಂತ ಯೋಚನೆ ಮಾಡತಕ್ಕಂಥ ಮನೋಭಾವ ಉಳ್ಳವರಾಗಿದ್ದಾರೆ. ಬಟ್ ಆ ವಿಷಯದ ಕಡೆ, ಚುನಾವಣೆ ಅಂತಕ್ಕಂಥ ವಿಷಯದ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ವಹಿಸಬೇಕು. ಯಾವುದೇ ಆಸೆಗಳಿಗೆ ಆಮಿಷಗಳಿಗೆ ಬಲಿಯಾಗಬಾರ್ದು. ಯೋಚನೆಯನ್ನು ಮಾಡಿ ರಾಷ್ಟ್ರದ ಹಿತದೃಷ್ಟಿಯಿಂದ, ದೇಶದ ಭದ್ರತೆ ದೃಷ್ಟಿಯಿಂದ ಅವರು ತಮ್ಮ ಮತವನ್ನು ಪ್ರಾಮಾಣಿಕವಾಗಿ ಚಲಾಯಿಸಬೇಕು ಅಂತಕ್ಕಂಥ ನಮ್ಮ ಅಭಿಪ್ರಾಯ.